ಪತಿ ಜಯಂತನ ನಿಜ ಬಣ್ಣ ಜಾನು ಮುಂದೆ ಬಯಲಾಗಿದೆ. ಇದೆಲ್ಲದರಿಂದ ನೊಂದ ಜಾನು ತಾನು ಮೋಸ ಹೋದೆ ಎಂದು ಜಯಂತನಿಗೂ ನಿದ್ದೆ ಮಾತ್ರೆ ನೀಡಿ ಸಚಿನ್ ಜೊತೆಗೆ ಜಯಂತನನ್ನು ಇನ್ನೊಂದು ಮುಖವನ್ನು ತಿಳಿದುಕೊಂಡಿದ್ದಾಳೆ. ಜಯಂತನ ಅಸಲಿ ಹೆಸರು, ಆತನ ಊರು ಎಲ್ಲವನ್ನು ಸಚಿನ್ ಸಹಾಯದಿಂದ ಗೊತ್ತು ಮಾಡಿಕೊಂಡಿದ್ದಾಳೆ. ಇದೆಲ್ಲವನ್ನು ಕೇಳಿ ಅರೆ ಕ್ಷಣ ನಡೆಗಿ ಹೋಗಿದ್ದಾಳೆ ಜಾನು. ಎಂತ ವ್ಯಕ್ತಿಯನ್ನು ನಾನು ಮದುವೆಯಾದ, ಇವನನ್ನು ಕ್ಷಮಿಸುವುದಾದರೂ ಹೇಗೆ, ಇವನ ಜೊತೆ ನಾನು ಹೇಗೆ ಬದುಕಲಿ ಎಂದು ಮರುಗುತ್ತಿದ್ದಾಳೆ. ನನ್ನ ಅಜ್ಜಿಯನ್ನು ಕೊಲ್ಲಲು ಪ್ರಯತ್ನಿಸಿದ ನನ್ನ ಮಗುವನ್ನು ಬಲಿ ಪಡೆದೆ ಎಂದ ಶಪಿಸುತ್ತಿದ್ದಾಳೆ ಜಾನು. ಹೀಗಿರುವಾಗಲೇ ಯಾವತ್ತೂ ಮಾಡದ ಗಟ್ಟಿ ನಿರ್ಧಾರ ಮಾಡಿದ್ದಾಳೆ ಜಾನು. ಕೋಸ್ ಹಡಗಿನಲ್ಲಿ ಜಾನು ಬಲಿಯಲ್ಲಿ ಜಯಂತ್ ಬಂದಿಯಾಗಿದ್ದಾನೆ. ಹಡಗಿನಲ್ಲಿದ್ದ ಕುರ್ಚಿ ಮೇಲೆ ಜಯಂತನನ್ನು ಕೂರಿಸಿ ಹಗ್ಗದಿಂದ ಕಟ್ಟಿದ ಜಾನು. ಪ್ರೀತಿ ಅನ್ನೋದು ಹೂವಿನ ಮೇಲೆ ನಡೆಯುವುದು ಅಂದುಕೊಂಡಿದ್ದೀಯಾ? ಪ್ರೀತಿ ಅನ್ನೋದು ಹೂವಿನ ಮೇಲೆ ನಡೆಯುವುದು ಅಂದುಕೊಂಡಿದ್ದೀಯಾ? ಆದರೆ ಅದರಲ್ಲಿ ಅಷ್ಟೊಂದು ಮುಳ್ಳಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಎಂದಿದ್ದಾಳೆ ಜಾನು. ಅಪ್ಪ ಅಮ್ಮ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡಿ, ಇದನ್ನು ನನ್ನ ಕೈಯಿಂದ ಸಹಿಸಿಕೊಳ್ಳಲು ಆಗಲ್ಲ ಎಂದ ಹೇಳಿ ಸದ್ಯ ಜಿ ಕನ್ನಡ ಬಿಡುಗಡೆ ಮಾಡಿರುವ ಪ್ರೋಮೋ ವೀಕ್ಷಕರ ಕುತೂಹಲ ಮೂಡಿಸಿದೆ. ಲಕ್ಷ್ಮೀ ನಿವಾಸ ಪ್ರೋಮೋ ಬಿಡುಗಡೆ ಆಗುತ್ತಿದ್ದಂತೆ ವೀಕ್ಷಕರ